ನಮಸ್ಕಾರ. ಒಂದು ಬಿಸ್ನೆಸ್ನ ನಿಜವಾದ ಖರ್ಚು ವೆಚ್ಚಗಳನ್ನು ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ, ಅದು ಒಂಥರ ದೊಡ್ಡ ಪಜಲ್ ಬಿಡಿಸಿದ ಹಾಗೆ. ಬಹಳಷ್ಟು ಜನರಿಗಿದು ಕನ್ಫ್ಯೂಸಿಂಗ್ ಅನ್ಸುತ್ತೆ. ಆದರೆ ಚಿಂತೆ ಬೇಡ. ಬನ್ನಿ, ಇವತ್ತು ಆ ಪಜಲ್ನ ಒಂದೊಂದು ಪೀಸ್ನೂ ಜೋಡಿಸ್ತಾ ಹೋಗಿ ಲಾಭದಾಯಕತೆಯ ಒಂದು ಕ್ಲಿಯರ್ ಪಿಕ್ಚರ್ ಹೇಗೆ ಸಿಗುತ್ತೆ ಅಂತ ನೋಡೋಣ. ಸರಿ, ಯೋಚನೆ ಮಾಡಿ. ಒಂದು ಬಿಸ್ನೆಸ್ ಐಡಿಯಾದ ನಿಜವಾದ ಕಾಸ್ಟ್ ಏನು? ಒಂದು ಹೊಸ ಪ್ರಾಡಕ್ಟ್ ಅಥವಾ ಬಿಸ್ನೆಸ್ ಬಗ್ಗೆ ಯೋಚನೆ ಶುರುವಾದ ತಕ್ಷಣ ತಲೆಗೆ ಬರೋದೇ ಈ ಪ್ರಶ್ನೆ. ಸುಮ್ಮನೆ ಆಫೀಸ್ ಬಾಡಿಗೆ, ಸ್ಯಾಲ್ರಿ ಅಷ್ಟೇ ಅಲ್ಲ, ಕಣ್ಣಿಗೆ ಕಾಣದೇ ಇರೋ ಎಷ್ಟೋ ಖರ್ಚುಗಳಿರ್ತವೆ ಅಲ್ವಾ? ಇಷ್ಟೇ, ಈ ಒಂದು ಮೂಲ ಪ್ರಶ್ನೆಗೆ ಉತ್ತರ ಹುಡುಕೋದೇ ನಮ್ಮ ಇವತ್ತಿನ ಕೆಲಸ. ಹಾಗಾದ್ರೆ ಈ ಪಜಲ್ ಬಿಡ್ಸೋಕೆ ನಮ್ಮತ್ರ ಇರೋ ಟೂಲ್ ಯಾವುದು? ಅದೇ ವೆಚ್ಚ ರಚನೆ. ಇಂಗ್ಲಿಷ್ನಲ್ಲಿ ಇದನ್ನ ಕಾಸ್ಟ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಇದು ನಿಮ್ಮ ಬಿಸ್ನೆಸ್ನ ಎಲ್ಲಾ ಫೈನಾನ್ಷಿಯಲ್ ಪೀಸ್ಗಳನ್ನ ಒಂದ್ ಕಡೆ ತಂದು ಪ್ರಾಫಿಟಬಿಲಿಟಿ ಮತ್ತೆ ಬೆಳವಣಿಗೆಗೆ ದಾರಿ ತೋರಿಸೋ ಒಂದು ಬ್ಲೂ ಪ್ರಿಂಟ್ ಇದ್ದ ಹಾಗೆ. ನಮ್ಮ ಈ ಪಯಣ ಹೇಗೆ ಸಾಗುತ್ತೆ ಅಂದ್ರೆ, ಇದರಲ್ಲಿ 5 ಮುಖ್ಯ ಸ್ಟೆಪ್ಸ್ ಇವೆ. ಮೊದಲು ಆ ಮೂಲ ಪ್ರಶ್ನೆ ಏನು ಅಂತ ನೋಡೋಣ. ಆಮೇಲೆ ನಮ್ಮ ಖರ್ಚುಗಳನ್ನು ಹೇಗೆ ವಿಂಗಡಿಸೋದು ಅಂತ ತಿಳ್ಕೊಳ್ಳೋಣ. ಮೂರನೇದಾಗಿ ಯಾವ ಖರ್ಚುಗಳು ಮುಖ್ಯ ಅನ್ನೋದನ್ನ ಕಂಡುಹಿಡಿಯೋಣ. ಆಮೇಲೆ ತುಂಬಾನೇ ಇಂಪಾರ್ಟೆಂಟ್ ಆದ ಬ್ರೇಕ್ ಈವನ್ ಪಾಯಿಂಟ್ ಬಗ್ಗೆ ಮಾತಾಡೋಣ. ಕೊನೆಗೆ ಈ ಎಲ್ಲ ಅನಾಲಿಸಿಸ್ನಿಂದ ಆಕ್ಷನ್ ಹೇಗೆ ತಗೋಬೇಕು ಅಂತ ನೋಡೋಣ. ಸರಿ, ಮೊದಲನೇ ಸ್ಟೆಪ್. ಒಂದು ಜಿಕ್ಸಾ ಪಜಲ್ ಬಿಡಿಸೋಕ್ ಶುರು ಮಾಡಿದಾಗ ಏನ್ ಮಾಡ್ತೀವಿ? ಮೊದಲು ಕಾರ್ನರ್ ಪೀಸ್ಗಳನ್ನ ಹುಡುಕಿ ಜೋಡಿಸ್ತೀವಿ ಅಲ್ವಾ? ಅದೇ ರೀತಿ ನಮ್ಮ ಬಿಸ್ನೆಸ್ನ ಖರ್ಚುಗಳನ್ನ ಮೊದಲು ಸರಿಯಾಗಿ ವಿಂಗಡಿಸಬೇಕು. ಇದು ನಮ್ಮ ಇಡೀ ಅನಾಲಿಸಿಸ್ಗೆ ಒಂದು ಸ್ಟ್ರಾಂಗ್ ಫೌಂಡೇಶನ್ ಹಾಕ್ಕೊಡುತ್ತೆ. ಮೊದಲನೇದಾಗಿ ಸ್ಥಿರ ವೆಚ್ಚಗಳು ಅಂದ್ರೆ ಫಿಕ್ಸ್ಡ್ ಕಾಸ್ಟ್ಸ್. ಇದರ ಹೆಸರೇ ಹೇಳೋ ಹಾಗೆ ಇವು ಫಿಕ್ಸ್ ಆಗಿರುತ್ತವೆ. ಅಂದ್ರೆ ನಿಮ್ಮ ಕಂಪನಿ 100 ಯೂನಿಟ್ ಪ್ರೊಡ್ಯೂಸ್ ಮಾಡಲಿ ಅಥವಾ 1000 ಯೂನಿಟ್ ಪ್ರೊಡ್ಯೂಸ್ ಮಾಡಲಿ, ಈ ಖರ್ಚುಗಳು ಬದಲಾಗೋದಿಲ್ಲ. ಪ್ರತಿ ತಿಂಗಳು ಇವು ಇಷ್ಟೇ ಬರುತ್ತೆ ಅಂತ ನಮಗೆ ಗೊತ್ತಿರುತ್ತೆ. ಅದಕ್ಕೆ ಇವು ನಮ್ಮ ಫೈನಾನ್ಷಿಯಲ್ ಪ್ಲಾನ್ನ ಅಡಿಪಾಯ ಇದ್ದ ಹಾಗೆ. ಉದಾಹರಣೆಗೆ ನೋಡಿ, ಎಂಪ್ಲಾಯೀಸ್ ಸ್ಯಾಲರಿ, ಆಫೀಸ್ ರೆಂಟ್. ನಿಮ್ಮ ಸೇಲ್ಸ್ ಜಾಸ್ತಿ ಆಗಲಿ ಕಡಿಮೆ ಆಗಲಿ ಇವು ಚೇಂಜ್ ಆಗಲ್ಲ. ಅದೇ ರೀತಿ ಸಾಫ್ಟ್ವೇರ್ ಲೈಸೆನ್ಸ್, ಇನ್ಶೂರೆನ್ಸ್ ಪ್ರೀಮಿಯಂ, ಇವೆಲ್ಲ ನಿಮ್ಮ ಬಿಸ್ನೆಸ್ನ ಅಡಿಪಾಯದಂತೆ ಯಾವಾಗಲೂ ಸ್ಥಿರ. ಸರಿ, ಈಗ ಎರಡನೇ ವಿಧದ ಖರ್ಚು ಅಂದ್ರೆ ಚರ ವೆಚ್ಚಗಳು ಅಥವಾ ವೇರಿಯಬಲ್ ಕಾಸ್ಟ್ಸ್. ಇವು ಫಿಕ್ಸ್ಡ್ ಕಾಸ್ಟ್ಸ್ಗೆ ಪಕ್ಕಾ ಉಲ್ಟಾ. ನಿಮ್ಮ ಬಿಸ್ನೆಸ್ ಆಕ್ಟಿವಿಟಿ ಜಾಸ್ತಿ ಆದ್ರೆ ಇವು ಜಾಸ್ತಿ ಆಗತ್ತೆ, ಕಡಿಮೆ ಆದ್ರೆ ಇವು ಕಡಿಮೆ ಆಗತ್ತೆ. ಇವು ನಮ್ಮ ಪಜಲ್ನ ಯಾವಾಗಲೂ ಚೇಂಜ್ ಆಗ್ತಾ ಇರೋ ಪೀಸ್ಗಳು. ಉದಾಹರಣೆಗೆ, ಒಂದು ಪ್ರಾಡಕ್ಟ್ ಮಾಡಕ್ ಬೇಕಾಗೋ ಕಚ್ಚಾ ವಸ್ತುಗಳು ಅಂದ್ರೆ ರಾ ಮೆಟೀರಿಯಲ್ಸ್, ಅದರ ಪ್ಯಾಕೇಜಿಂಗ್, ಅಥವಾ ಸೇಲ್ಸ್ ಆದಾಗ ಕೊಡೋ ಕಮಿಷನ್. ಇವೆಲ್ಲ ಯೋಚನೆ ಮಾಡಿ. ಜಾಸ್ತಿ ಸೇಲ್ಸ್ ಆದ್ರೆ ಈ ಖರ್ಚುಗಳೆಲ್ಲ ಜಾಸ್ತಿ ಆಗೇ ಆಗತ್ತೆ, ಕಡಿಮೆ ಸೇಲ್ಸ್ ಆದ್ರೆ ಕಡಿಮೆ ಆಗತ್ತೆ. ಡೈರೆಕ್ಟ್ ರಿಲೇಷನ್ಶಿಪ್ ಇದು. ಹಾಗಾದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ವ್ಯತ್ಯಾಸ ಇಷ್ಟೇ. ಫಿಕ್ಸ್ಡ್ ಕಾಸ್ಟ್ಸ್ ಒಂದು ಗಡಿಯಾರ ಇದ್ದ ಹಾಗೆ ಟೈಮ್ ಪ್ರಕಾರ ಪ್ರಿಡಿಕ್ಟಬಲ್ ಆಗಿರುತ್ತೆ. ಆದ್ರೆ ವೇರಿಯಬಲ್ ಕಾಸ್ಟ್ಸ್ ಸಮುದ್ರದ ಅಲೆಗಳಿದ್ದ ಹಾಗೆ ನಿಮ್ಮ ಪ್ರೊಡಕ್ಷನ್ ಮತ್ತೆ ಸೇಲ್ಸ್ಗೆ ತಕ್ಕ ಹಾಗೆ ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ. ಇನ್ನೊಂದು ವಿಚಾರ, ಪಜಲ್ನ ಫ್ರೇಮ್ ಹಾಕೋಕೆ ಬೇಕಾಗೋ ಎಡ್ಜ್ ಪೀಸ್ಗಳ ಥರ ಬಿಸ್ನೆಸ್ ಶುರು ಮಾಡೋಕೆ ಒಂದೇ ಸಲ ಆಗೋ ಕೆಲವು ಖರ್ಚುಗಳಿರುತ್ತೆ. ಇದನ್ನ ಒನ್ ಟೈಮ್ ಸ್ಟಾರ್ಟಪ್ ಕಾಸ್ಟ್ಸ್ ಅಂತಾರೆ. ಉದಾಹರಣೆಗೆ ಮಿಷನರಿ ತಗೊಳ್ಳೋದು ಅಥವಾ ಫಸ್ಟ್ ಟೈಮ್ ಮಾಡೋ ದೊಡ್ಡ ಮಾರ್ಕೆಟಿಂಗ್ ಲಾಂಚ್. ಇವು ಮತ್ತೆ ಮತ್ತೆ ಬರೋದಿಲ್ಲ, ಆದ್ರೂ ತುಂಬಾನೇ ಮುಖ್ಯ. ಸರಿ, ನಮ್ಮ ಪಜಲ್ನ ಫ್ರೇಮ್ ಮತ್ತೆ ಕಾರ್ನರ್ ಪೀಸ್ಗಳೆಲ್ಲ ರೆಡಿ ಆಯ್ತು. ಈಗ ಪಿಕ್ಚರ್ನ ಒಳಗೆ ನೋಡೋಣ. ನೋಡಿ, ಎಲ್ಲ ಖರ್ಚುಗಳು ಒಂದೇ ಥರ ಇಂಪ್ಯಾಕ್ಟ್ ಮಾಡಲ್ಲ. ನಮ್ಮ ಗುರಿ ಏನು ಅಂದ್ರೆ ಯಾವ ಖರ್ಚುಗಳು ನಮ್ಮ ಪ್ರಾಫಿಟ್ ಮೇಲೆ ಜಾಸ್ತಿ ಪರಿಣಾಮ ಬೀರುತ್ತೆ ಅನ್ನೋದನ್ನ ಗುರುತಿಸೋದು. ಇದಕ್ಕೆ ನಾವು ಕಾಸ್ಟ್ ಡ್ರೈವರ್ಸ್ ಅಂತ ಕರೆಯೋದು. ಅಂದ್ರೆ ಒಂದು ಖರ್ಚಾಗೋಕೆ ಮೂಲ ಕಾರಣ ಏನು ಅನ್ನೋದು. ಸಿಂಪಲ್ ಆಗಿ ಹೇಳೋದಾದ್ರೆ, ಈ ಖರ್ಚು ಯಾಕೆ ಜಾಸ್ತಿ ಆಗ್ತಿದೆ ಅಥವಾ ಕಮ್ಮಿ ಆಗ್ತಿದೆ ಅಂತ ಕೇಳಿದ್ರೆ ಸಿಗೋ ಉತ್ತರ. ಇದನ್ನ ನಾವು ಗುರುತಿಸಿದ್ರೆ ಮಾತ್ರ ನಮ್ಮ ಫೈನಾನ್ಷಿಯಲ್ ಹೆಲ್ತ್ನ ಕಂಟ್ರೋಲ್ಗೆ ತಗೋಬಹುದು. ನೋಡಿ, ಕೆಲವು ಕಾಸ್ಟ್ ಡ್ರೈವರ್ಸ್ ನಮ್ಮ ಕಂಟ್ರೋಲ್ನಲ್ಲಿ ಇರಲ್ಲ. ಉದಾಹರಣೆಗೆ ರಾ ಮಟೀರಿಯಲ್ಸ್ನ ಬೆಲೆ, ಅದು ಗ್ಲೋಬಲ್ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದರೆ ಲೇಬರ್ ಕಾಸ್ಟ್ ಅಥವಾ ಹೊಸ ಕಸ್ಟಮರ್ಸ್ನ ತರೋಕೆ ಮಾಡೋ ಖರ್ಚು, ಇವು ನಮ್ಮ ಕಂಟ್ರೋಲ್ನಲ್ಲಿ ಇರುತ್ತೆ. ಯಾವುದು ನಮ್ಮ ಕೈಯಲ್ಲಿದೆ, ಯಾವುದು ಇಲ್ಲ ಅಂತ ತಿಳ್ಕೊಳ್ಳೋದೇ ಇಲ್ಲಿ ಫಸ್ಟ್ ಸ್ಟೆಪ್. ಈಗ ಈ ಚಾರ್ಟ್ ನೋಡಿ. ನಮ್ಮ ಉದಾಹರಣೆಯಲ್ಲಿ ರಾ ಮಟೀರಿಯಲ್ಸ್ ಮತ್ತೆ ಲೇಬರ್ ಕಾಸ್ಟ್ ಅತಿ ದೊಡ್ಡ ಇಂಪ್ಯಾಕ್ಟ್ ಮಾಡ್ತಿವೆ. ಅಂದ್ರೆ ಏನರ್ಥ? ಈ 2 ಜಾಗದಲ್ಲಿ ನಾವು ಮಾಡೋ ಒಂದು ಚಿಕ್ಕ ಚೇಂಜ್ ಕೂಡ ನಮ್ಮ ಓವರಾಲ್ ಪ್ರಾಫಿಟ್ ಮೇಲೆ ದೊಡ್ಡ ಪರಿಣಾಮ ಬೀರಬಹುದು. ಎಲ್ಲಿ ಫೋಕಸ್ ಮಾಡಬೇಕು ಅಂತ ಇದು ಕ್ಲಿಯರ್ ಆಗಿ ತೋರಿಸುತ್ತೆ. ಓಕೆ, ಈಗ ನಾವು ನಮ್ಮ ಅನಾಲಿಸಿಸ್ನ ಅತ್ಯಂತ ಇಂಟ್ರೆಸ್ಟಿಂಗ್ ಪಾಯಿಂಟ್ಗೆ ಬಂದಿದ್ದೀವಿ. ಇದನ್ನ ಆಹಾ ಮೂಮೆಂಟ್ ಅಂತನೂ ಹೇಳ್ಬೋದು. ಇಲ್ಲಿವರೆಗೂ ನಾವು ಜೋಡಿಸಿದ ಪಜಲ್ ಪೀಸ್ಗಳೆಲ್ಲ ಒಟ್ಟಿಗೆ ಸೇರಿ ಒಂದು ಫೈನಲ್ ಕ್ಲಿಯರ್ ಪಿಕ್ಚರ್ ಕೊಡೋ ಟೈಮ್ ಇದು. ಅದೇ ಬ್ರೇಕ್ ಈವನ್ ಪಾಯಿಂಟ್, ಅಂದ್ರೆ ನೋ ಪ್ರಾಫಿಟ್ ನೋ ಲಾಸ್ ಪಾಯಿಂಟ್. ನಿಮ್ಮ ಒಟ್ಟು ಖರ್ಚು ಮತ್ತೆ ಒಟ್ಟು ಆದಾಯ
ಎರಡು ಸಮ ಆಗೋ ಪಾಯಿಂಟ್. ಈ ಪಾಯಿಂಟ್ ದಾಟಿದ ಮೇಲೆ ನಿಮ್ಮ ಬಿಸ್ನೆಸ್ ನಿಜವಾದ ಲಾಭ ಮಾಡೋಕೆ ಶುರು ಮಾಡೋದು. ಇದು ಪ್ರತಿಯೊಬ್ಬ ಬಿಸ್ನೆಸ್ ಓನರ್ಗೂ ಗೊತ್ತಿರಬೇಕಾದ ಒಂದು ಮ್ಯಾಜಿಕ್ ನಂಬರ್. ಹಾಗಾದ್ರೆ ಈ ಬ್ರೇಕ್ ಈವನ್ ಪಾಯಿಂಟ್ ಕಂಡಿಡಿಯೋದು ಹೇಗೆ? ಇದು ತುಂಬಾನೇ ಸಿಂಪಲ್. ಸ್ಟೆಪ್ 1, ನಿಮ್ಮ ಎಲ್ಲ ಫಿಕ್ಸ್ಡ್ ಕಾಸ್ಟ್ಸ್ ಎಷ್ಟಿದೆ ಅಂತ ಟೋಟಲ್ ಮಾಡಿ. ಸ್ಟೆಪ್ 2, ಒಂದು ಪ್ರಾಡಕ್ಟ್ನ ಮಾರಾಟದ ಬೆಲೆಯಿಂದ ಅದಕ್ಕೆ ಆದ ವೇರಿಯಬಲ್ ಕಾಸ್ಟ್ನ ಕಳೀರಿ. ಸ್ಟೆಪ್ 3, ಈಗ ಮೊದಲನೇ ಸ್ಟೆಪ್ನಲ್ಲಿ ಸಿಕ್ಕಿದ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಇದೆಲ್ಲ ಅದನ್ನ ಎರಡನೇ ಸ್ಟೆಪ್ನಲ್ಲಿ ಸಿಕ್ಕಿದ ನಂಬರಿಂದ ಭಾಗಿಸಿ. ಅಷ್ಟೇ. ಈ ಕ್ಯಾಲ್ಕುಲೇಷನ್ನಿಂದ ಬರೋದೇ ಆ ಮ್ಯಾಜಿಕ್ ನಂಬರ್. ಅಂದ್ರೆ ನೀವು ಪ್ರಾಫಿಟ್ ಮಾಡೋಕ್ ಶುರು ಮಾಡಬೇಕು ಅಂದ್ರೆ ಕನಿಷ್ಠ ಎಷ್ಟು ಯೂನಿಟ್ ಸೇಲ್ ಮಾಡಬೇಕು ಅಂತ ಇದು ಕ್ಲಿಯರ್ ಆಗಿ ಹೇಳುತ್ತೆ. ಒಮ್ಮೆ ಈ ನಂಬರ್ ಗೊತ್ತಾದ್ರೆ ನೀವು ಅದನ್ನ ಕಡಿಮೆ ಮಾಡೋಕೆ ಹೇಗೆ ಪ್ರಯತ್ನಿಸಬಹುದು ಅಂತಲೂ ಯೋಚಿಸ್ಬೋದು. ಫಿಕ್ಸ್ಡ್ ಕಾಸ್ಟ್ ಕಡಿಮೆ ಮಾಡೋದ್ರಿಂದ ಆಗ್ಬೋದು, ಅಥವಾ ಪ್ರಾಡಕ್ಟ್ ಬೇರೆ ಸ್ವಲ್ಪ ಜಾಸ್ತಿ ಮಾಡೋದ್ರಿಂದ ಆಗ್ಬೋದು. ಸೈ, ಈಗ ನಮ್ಮ ಪಜಲ್ ಸಂಪೂರ್ಣವಾಗಿ ಸಾಲ್ವ್ ಆಗಿದೆ, ಪಿಕ್ಚರ್ ಕ್ಲಿಯರ್ ಆಗಿದೆ. ಆದರೆ ನಮ್ಮ ಕೆಲಸ ಇಲ್ಲಿಗೆ ಮುಗ್ದಿಲ್ಲ. ಈಗ ಅತಿ ಮುಖ್ಯವಾದ ಸ್ಟೆಪ್, ಈ ಅನಾಲಿಸಿಸ್ನ ಒಂದು ಆಕ್ಷನ್ ಪ್ಲಾನ್ ಆಗಿ ಹೇಗೆ ಬದಲಾಯಿಸೋದು ಅನ್ನೋದು. ಮೊದಲು ನಿಮ್ಮ ಪ್ರಾಫಿಟ್ ಮೇಲೆ ಜಾಸ್ತಿ ಇಂಪ್ಯಾಕ್ಟ್ ಮಾಡ್ತಿರೋ ಟಾಪ್ 3 ಕಾಸ್ಟ್ ಏರಿಯಾಗಳನ್ನ ಗುರುತಿಸಿ. ಎರಡನೇದಾಗಿ ಆ ಖರ್ಚುಗಳನ್ನು ಕಂಟ್ರೋಲ್ ಮಾಡೋಕ್ಕೆ ತಕ್ಷಣಕ್ಕೆ ಏನು ಮಾಡ್ಬೋದು ಮತ್ತೆ ಲಾಂಗ್ ಟರ್ಮ್ನಲ್ಲಿ ಏನು ಮಾಡ್ಬೋದು ಅಂತ ಪ್ಲಾನ್ ಮಾಡಿ. ಇದು ಸುಮ್ಮನೆ ದುಡ್ಡು ಉಳಿಸೋದಲ್ಲ, ಬದಲಿಗೆ ಸ್ಮಾರ್ಟಾಗಿ ಖರ್ಚು ಮಾಡೋದು. ಒಂದು ತುಂಬಾನೇ ಮುಖ್ಯವಾದ ವಿಚಾರ ನೆನಪಲ್ಲಿಡಬೇಕು. ಕಾಸ್ಟ್ ಮ್ಯಾನೇಜ್ಮೆಂಟ್ ಅನ್ನೋದು ಒನ್ ಟೈಮ್ ಜಾಬ್ ಅಲ್ಲ, ಇದು ಒಂದು ಕಂಟಿನ್ಯೂಯಸ್ ಪ್ರೋಸೆಸ್. ಪ್ರೊಡಕ್ಷನ್, ಮಾರ್ಕೆಟಿಂಗ್, ಆಪರೇಷನ್ಸ್ ಹೀಗೆ ಎಲ್ಲಾ ಕಡೆನೂ ಯಾವಾಗ್ಲೂ ಕಾಸ್ಟ್ನ ಆಪ್ಟಿಮೈಸ್ ಮಾಡ್ತಾ ಇರೋದೇ ನಿಜವಾದ ಫೈನಾನ್ಷಿಯಲ್ ಹೆಲ್ತ್ನ ಸೀಕ್ರೆಟ್. ಕೊನೆಯದಾಗಿ ಈ ಒಂದು ಪವರ್ಫುಲ್ ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ನಮ್ಮ ಕಾಸ್ಟ್ ಸ್ಟ್ರಕ್ಚರ್, ನಮ್ಮ ಪ್ರಾಡಕ್ಟ್ನ ಟಾರ್ಗೆಟ್ ಪ್ರೈಸ್, ಮಾರ್ಕೆಟ್ನಲ್ಲಿ ನಮ್ಮ ಪೊಸಿಷನ್ ಮತ್ತೆ ನಮ್ಮ ಗ್ರೋತ್ ಸ್ಟ್ರಾಟಜಿಗೆ ಮ್ಯಾಚ್ ಆಗ್ತಿದ್ಯಾ? ಈ ಪ್ರಶ್ನೆಗೆ ಸಿಗೋ ಪ್ರಾಮಾಣಿಕ ಉತ್ತರದಲ್ಲೇ ಯಶಸ್ಸಿನ ದಾರಿ ಅಡಗಿದೆ.